ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು 2025ನೇಯ ಹೊಸ ವರ್ಷದ ವಿಶ್ವಸು ಸಂವತ್ಸರದ ವರ್ಷ ಭವಿಷ್ಯದ ಕಾರ್ಯಕ್ರಮ ಫ್ರೀಡಮ್ ಟಿ ವಿಯಲ್ಲಿ ನೀವು ನೋಡ್ತಿದ್ದೀರಿ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ವರ್ಷ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರೆಗೆ ನೋಡಿ, ಶನಿಯ ಯೋಗ ಫಲ ತುಂಬ ಚೆನ್ನಾಗಿದೆ. 9ನೇ ಮನೆಯಲ್ಲಿ ಬರುವಂಥ ಶನಿಯ ಯೋಗ ಫಲ ತುಂಬ ಅದೃಷ್ಟವನ್ನು ಮಾಡಿದ್ರೆ ನಿಮಗೆ ನಷ್ಟ ಅನ್ನುವಂಥದ್ದು ಏನಕ್ಕೆ ಬರುತ್ತೆ ಅಂತ ಅಂದರೆ, ಗುರುವಿನ ಬಲ ಇಲ್ಲದೆ ಇರುವಂತಹ ವರ್ಷ. ಯಾಕೆಂದರೆ 12ನೇ ಮನೆಯಲ್ಲಿ ಬರುವಂಥ ಗುರು ಜನ್ಮದಲ್ಲಿ ಕುಳಿತಂತಹ ಕುಜಗ್ರಹ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು, ವ್ಯವಹಾರದಲ್ಲಿ ಅಡೆತಡೆಗಳನ್ನು, ಕೈ ಇಟ್ಟಂಥ ಕೆಲಸದಲ್ಲಿ ಸ್ವಲ್ಪ ನಷ್ಟಗಳನ್ನು ತಂದುಕೊಡುವಂಥ ವಾತಾವರಣವನ್ನು ಗುರು ಮತ್ತು ಕುಜ ತಂದು ಕೊಡ್ತಾರೆ. ಶನಿಯ ಯೋಗ ಹೆಂಗಿದೆ ಅಂತ ಅಂದರೆ, ನಿಮಗೆ ನಿಮ್ಮ ಕಷ್ಟಕ್ಕೆ ನೆರವಾಗುವಂಥ ತಂದೆ ತಾಯಿಗಳು ಸಿಗ್ತಾರೆ, ಕಷ್ಟಕ್ಕೆ ನೆರವಾಗುವಂಥ ಸ್ನೇಹಿತ ಸಿಗ್ತಾನೆ, ಕುಟುಂಬದಲ್ಲಿ ಹಿತವಾದಂಥ ವಾತಾವರಣಗಳಿದೆ, ನಿಮ್ಮ ಕಷ್ಟಗಳಿಗೆ ನೆರವಾಗುವಂಥ ಕುಟುಂಬ ಸದಸ್ಯರು ಸಿಗ್ತಾರೆ. ನಿಮಗೆ ಕೋಪದ ವಾತಾವರಣ ಶಮನವಾಗುತ್ತೆ. ನಿಮ್ಮ ನಿಷ್ಠೆಯಿಂದ ಮಾಡುವಂಥ ಕೆಲಸ ಕಾರ್ಯಗಳು, ಲಾಭವನ್ನು ನಿರೀಕ್ಷೆ ಮಾಡಿದಂಥ ಕೆಲಸ ಕೈಂಕರ್ಯಗಳು, ನಿಮ್ಮ ಪ್ರಾಮಾಣಿಕತೆಗೆ ಮೆಚ್ಚಿದಂತಹ ನಿಮ್ಮ ಅಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ಕೊಡ್ತಾರೆ, ನಿಮಗೆ ಬಡ್ತಿಯನ್ನು ಕೊಡ್ತಾರೆ, ಪ್ರಮೋಷನ್ ಸಿಗುವಂತಹ ವಾತಾವರಣ, ಇದೆಲ್ಲವೂ ಸಹ ನಿಮಗೆ ಶನಿಯ ಯೋಗದಿಂದ ಸಿಗುತ್ತೆ. ಶನಿಯ ಯೋಗ ನಿಮಗೆ 2 ಯೋಗಗಳಿಂದ ಕೂಡಿದೆ. ಒಂದು ಶನಿಯ ಯೋಗ, ಒಂದು ಗುರುವಿನ ಅದೃಷ್ಟಹೀನತೆ ಮತ್ತು ಮಿಶ್ರ ಫಲಗಳಿಂದ ಕೂಡಿರುವಂತಹ ಕರ್ಕಾಟಕ ರಾಶಿ. ಒಂದು ಕಡೆ ಯೋಗ ಇದೆ, ಇನ್ನೊಂದು ಕಡೆ ಕಷ್ಟ ಇದೆ. ಅಂದರೆ ಗುರುಬಲ ಇಲ್ಲದೆ ಇದ್ದಾಗ ವಿವಾಹಾಧಿಕಾರಿಗಳಿಗೆ ಆರಂಭವನ್ನು ಮಾಡ್ತೀರಿ, ಪ್ರಯತ್ನವನ್ನು ಮಾಡ್ತೀರಿ, ತುಂಬ ವಿಳಂಬಗಳಾಗುತ್ತೆ. ಯಾವುದೋ ಹೊಸ ಕೆಲಸಗಳನ್ನು ಮಾಡಬೇಕು ಅಂತ ಆರಂಭವನ್ನು ಮಾಡ್ತೀರಿ, ತುಂಬ ವಿಳಂಬಗಳಾಗುತ್ತೆ. ಯಾಕೆಂದರೆ ಗುರುಬಲ ಇಲ್ಲದೆ ಇದ್ದಾಗ ನಿಮಗೆ ಕೆಲಸ ಕಾರ್ಯಗಳು ತುಂಬ ನಿಧಾನಗತಿಯಲ್ಲಿ ನಡೆಯುತ್ತೆ. ಜೊತೆಯಲ್ಲಿ ಜನ್ಮದಲ್ಲಿ ಕುರುವಂಥ ಕುಜಗ್ರಹ ಸುಮಾರು ದಿನಗಳ ಕಾಲ ಇರ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತಂದು ಕೊಡ್ತಾರೆ. ಅದು ಸ್ವಲ್ಪ ನಿಮಗೆ ಏನನ್ನು ಮಾಡೋಕ್ಕೂ ಸಹ ಆರೋಗ್ಯ ಕೈ ಕೊಡ್ತು ಅನ್ನುವಂತಹ ವಾತಾವರಣದಿಂದ ಕೂಡಿರ್ತೀರಿ. ಮಿಶ್ರ ಫಲಗಳಿಂದ ಕೂಡಿರುವಂತಹ ರಾಶಿ ಈ ಮಿಥುನ ರಾಶಿಯವರು. ಆದ್ದರಿಂದ ನಿಮಗೆ ದೋಷದಲ್ಲಿರುವಂಥ ಗುರುಗ್ರಹ ಗುರುಬಲ ಇಲ್ಲದೆ ಇರುವುದರಿಂದ ನೀವು ಗುರುವಿನ ಉಪಾಸನೆಯನ್ನು ಮಾಡಿ. ಎಲ್ಲಾದರೂ ರಾಯರ ದೇವಸ್ಥಾನಕ್ಕೆ ಹೋಗಿ, ಮಠ ಮಂದಿರಗಳಿಗೆ ಹೋಗಿ, ದತ್ತಾತ್ರೇಯ, ಸಾಯಿಬಾಬಾ, ದಕ್ಷಿಣಮೂರ್ತಿ, ರಾಘವೇಂದ್ರ ಸ್ವಾಮಿಗಳು ಇಂಥ ದೇವಸ್ಥಾನಗಳಿಗೆ ಹೋಗಿ ಉಪಾಸನೆ ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಕರ್ಕಾಟಕ ರಾಶಿಯವರು. ಜೊತೆಯಲ್ಲಿ ದೋಷದಲ್ಲಿರುವಂಥ ಕುಜಗ್ರಹ ಆರೋಗ್ಯ ವ್ಯತ್ಯಾಸವನ್ನು ಮಾಡ್ತಿದ್ದಾನೆ. ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವನ ಉಪಾಸನೆಯನ್ನು ಮಾಡಿ. ಈ ವರ್ಷ ಮಿಶ್ರ ಫಲಗಳಿಂದ ಕೂಡಿರ್ತಾರೆ ಕರ್ಕಾಟಕ ರಾಶಿಯವರು. ಎಚ್ಚರಿಕೆಯನ್ನು ವಹಿಸಿ ಮತ್ತು ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಕ್ಸಸ್ ಆಗೋದಕ್ಕೆ ತುಂಬ ನೀವು ಆಲೋಚನೆಗಳನ್ನು ಮಾಡಿ, ವ್ಯವಹಾರಗಳನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯನ್ನು ನಾನು ಹೇಳ್ತೇನೆ. ನಮಸ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.